ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ. ಇದು ಬರ್ತ್ಡೇ ಆಗಿದ್ದ ನೆಕ್ಸ್ಟ್ ದಿನದ ವ್ಲಾಗು, ಅಂದರೆ ಸ್ಯಾಟರ್ಡೇ ವ್ಲಾಗು. ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಕೂತಿದ್ದೆ. ಈಗ ನಮ್ಮ ಚಿಕ್ಕಿಯಿಂದ ಒಂದು ಕಾಲ್ ಬಂತು, ಎಲ್ಲಿಗೋ ಹೋಗೋಣ ಬಾ ಅಂತ ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿತ್ತು. ಸರಿ ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲಿಗೆ ಅಂತ ಅಂದ್ಬಿಟ್ಟು ಪೂರ್ತಿ ವ್ಲಾಗ್ ನೋಡಿ, ನಿಮಗೆ ಗೊತ್ತಾಗತ್ತೆ. ಬನ್ನಿ, ಈಗ ರೆಡಿ ಆಗಿಬಿಟ್ಟು ನಾನು ನಮ್ಮ ಚಿಕ್ಕಿ ಮನೆ ಹತ್ರ ಹೋಗ್ತೀನಿ. ಅಲ್ಲಿಂದ ನಿಮಗೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ನಮಗಂತೂ ಹೆಣ್ಮಕ್ಳಿಗೆ ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ಫಸ್ಟು ತಲೆಗೆ ಬರೋದೇ ಯಾವ ಬಟ್ಟೆ ಹಾಕ್ಕೋಬೇಕು ಅಂತ. ಎಲ್ಲಿಗೆ ಹೋಗಬೇಕು ಅನ್ನೋದನ್ನು 5 ನಿಮಿಷದಲ್ಲೇ ಡಿಸೈಡ್ ಮಾಡ್ತೀವೇನೋ, ಯಾವ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಅರ್ಧ ಗಂಟೆ ಬೇಕು. ಎಷ್ಟೇ ಬಟ್ಟೆ ಇದ್ರೂ ಸಹ ಎಲ್ಲಾದರೂ ಹೋಗ್ಬೇಕಾದ್ರೆ ಅಯ್ಯೋ ಬಟ್ಟೆನೇ ಇಲ್ವಲ್ಲ, ಯಾವ ಬಟ್ಟೆ ಹಾಕ್ಕೊಳ್ಳೋದು ಅನ್ನೋದೇ ಚಿಂತೆ ಆಗಿಬಿಟ್ಟಿರತ್ತೆ. ಸರಿ ಅಂತಂದ್ಬಿಟ್ಟು ಹಾಗೂ ಹೀಗೂ ಹುಡುಕಿ ಒಂದು ಡ್ರೆಸ್ನ ಹಾಕ್ಕೊಂಡು ಸಿಂಪಲಾಗಿ ಒಂದು ಮೇಕಪ್ ಮಾಡಿಕೊಂಡೆ. ನೆಕ್ಸ್ಟು ನಮ್ಮ ಮನೆಯವ್ರದ್ದು ಇವತ್ತು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇದ್ದಿದ್ದರಿಂದ ಅವರು 1:30ಗೆ ಹೋಗ್ತಾಯಿದ್ರು ಡ್ಯೂಟಿಗೆ. ಹಾಗಾಗಿ ಆನ್ ದಿ ವೇ ನನ್ನನ್ನು ಬಿಟ್ಟು ಹೋಗಿ ಅಂತೇಳ್ಬಿಟ್ಟು ಬೇಗ ಅವ್ರು ಹೋಗೋಷ್ಟರಲ್ಲೇ ಸಹ ನಾನು ರೆಡಿಯಾಗಿ ಅಲ್ಲಿಂದ ನನ್ನ ಚಿಕ್ಕಿ ಮನೆ ಹತ್ರ ಡ್ರಾಪ್ ಹಾಕಿಸ್ಕೊಂಡೆ. ಅವಳು ದಪ್ತಿಲ್ಲ, ಅವಳು ಬರ್ತಿರೋದು. ಇವರಿಬ್ರು ಕರ್ಕೊಂಡು ಅವನಿಗೂ ಅವಳಿಗೂ ಕರ್ಕೊಂಡು ಎಲ್ಲ ಜರ್ಗ ಜಾಗ ಬಿಡು. ನಿಮ್ಗೆ ಯಾರು ಐಸ್ ಕ್ರೀಮ್ ಕೊಡ್ಸೋದೀಗ? ಏ ಬಾರೋ ಇಲ್ಲಿ, ಹಾಯ್ ಮಾಡಿ ಬರೋ. ಹಾಯ್ ನೀನು ಮಾಡ. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಬೇಡ ಬಿಡು, ಅವ್ರು ಬರ್ಲಿಲ್ಲ ಅಂದ್ರೆ ಏನಾಯ್ತು? ಏನ್ ನಿಮ್ಮ ತಾತ ನಿಮ್ಮ ಅಜ್ಜಿ ಡಾನಾ? ಒಂದು ನಿಮಿಷ ಆತ ಜರಗ್ದೆ ಬರ ಈ ಕಡೆ. ನಾನು ಆಗ್ಲೇ ಇಂಗ್ಲೀಷಲ್ಲಿ ಹೇಳಿದ್ನೇನಾ? ಹೆಂಗ್ ಮಾಡ್ಕಂತಾರೆ ಯಾವಾಗ್ಲೂ ಕಿಸಿತಾ ಇರ್ತಾನೆ. ಗೈಸ್, ಇವ್ನು ಯಾರಿಗಾದ್ರೂ ಬೇಕು ಅಂದ್ರೆ ಮಾರ್ತಾ ಇದ್ದೀನಿ, ತಗೊಬಿಡ್ರಿ. ಕೊಡಲ್ಲ ತಗೊಳ್ರಿ. ಏನ್ ಜಾಸ್ತಿ ಏನಿಲ್ಲ, ಒಂದ್ 10,000 ರೂಪಾಯಿ ಅಷ್ಟೇ. ಕೋಟಿ ಕೊಟ್ಟರು ಕೊಡಲ್ಲ. ಯಾವಾಗ್ಲೂ ಕಿಸಿತಾ ಇರ್ತದೆ. ಅದೊಂದೇ ಬರೋದು ಇದಕ್ಕೆ, ಇನ್ನೇನು ಬರಲ್ಲ, ಕಿಸೋದೊಂದೇ. ಕೊಡಲ್ಲ ಅಲ್ಲಮ್ಮ ನಾವು. OLX ಮಾಡ್ಬಿಡ್ತೀನಿ ಇದನ್ನ. ಇಲ್ಲ ಸರಿ ಹೋಗತ್ತಾಳ. ಫಸ್ಟ್ ಹೇಳು. ಈಗ ಹೇಳು. ಅದಷ್ಟೇ ಅರ್ಥ ಆಗಿದ್ದು. 1 2 3 4 5 ಅಷ್ಟೇ ಅರ್ಥ ಆಗಿದ್ದು. ಹೇಳು. ಅಣ್ಣನು ಮಾಡಿದ ಗಾಣಿಪೆಟ್ಟ ಬಣ್ಣದ ಅಣೆ ಗಾಣಿಪೆಟ್ಟ ನೀನಿನ ಬಾನಲಿ ತೇನು ಸುಂದರ ಬಾನುಗುಚೆ ನನ್ನ ಬೆಟ್ಟ. ನೀಲಿ ಬಾನಲಿ ತೇಲುವ ಅದು ಒಂದೇ ಹೆಸರು ಹೇಳ್ತಾರೆ. ಹಿಂಗೆ ಅದೇ ಫಸ್ಟಿಂದ ಹೇಳ್ತೀನಿ. ಅಣ್ಣನು ಮಾಡಿದ ಗಾಣಿಪೆಟ್ಟ ಬಣ್ಣದ ಅಣೆ ಗಾಣಿಪೆಟ್ಟ ನೀನಿನ ಬಾನಲಿ ತೇನು ಸುಂದರ ಬಾನುಗುಚೆ ನನ್ನ ಬೆಟ್ಟ. ನಾವು ಹೋಗ್ತಾ ಇರೋದು ಒಂದು ದೇವಸ್ಥಾನಕ್ಕೆ. ಎಲ್ಲಿ ಅಂತಂದರೆ ನಮ್ಮ ಭದ್ರಾವತಿ ತಾಲೂಕಿನ ಗಂಗೂರು ಗ್ರಾಮದಲ್ಲಿರುವ ಶ್ರೀ ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ರಾಮಾಯಣ ಕಾಲದ ಐತಿಹಾಸಿಕ ಹಿನ್ನೆಲೆ ಹಾಗೂ ಭಕ್ತರ ಇಷ್ಟಾರ್ಥ ಸಿದ್ಧಿಗೆ ಹೆಸರುವಾಸಿಯಾದ ಪವಿತ್ರ ಆರಾಧನಾ ಕೇಂದ್ರ ಅಂತಲೂ ಸಹ ಹೇಳ್ತಾರೆ.
ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡು ಸಾಗುವಾಗ ಈ ಪ್ರದೇಶದೊಂದಿಗೆ ವಿಶೇಷ ನಂಟನ್ನು ಸಹ ಹೊಂದಿದ್ರು ಅಂತ ನಂಬಿಕೆ ಇದೆ. ಈ ಪವಿತ್ರ ಕ್ಷೇತ್ರ ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ ವಾದಿರಾಜ ಮಹಾರಾಜರು ಪ್ರತಿಷ್ಠಾಪಿಸಿದ್ದಾರೆ ಅಂತಲೂ ಸಹ ಹೇಳಲಾಗತ್ತೆ. ಸ್ವಾಮಿಯ ಕೈಯಲ್ಲಿ ಪದ್ಮಚಕ್ರ ಇರೋದ್ರಿಂದ ಭಕ್ತರ ಕಷ್ಟಗಳನ್ನು ಬೇಗನೆ ಪರಿಹರಿಸ್ತಾರೆ. ಮತ್ತು ಶನಿ ದೋಷ, ದೃಷ್ಟಿದೋಷ ಹಾಗೂ ಚರ್ಮ ರೋಗಗಳನ್ನು ಸಹ ನಿವಾರಣೆಯಾಗತ್ತೆ ಅಂತಲೂ ದೃಢವಾಗಿ ನಂಬಲಾಗಿದೆ. ಆಮೇಲೆ ವಿವಾಹ ಭಾಗ್ಯ, ಸಂತಾನ ಪ್ರಾಪ್ತಿ, ಉತ್ತಮ ಉದ್ಯೋಗ ಹಾಗೂ ವಿದ್ಯಾಪ್ರಾಪ್ತಿಗಾಗಿ ಭಕ್ತರು ಇಲ್ಲಿ ಹರಕೆಗಳನ್ನು ಹೊತ್ಕೋತಾರೆ ಅಂತಲೂ ಸಹ ಹೇಳಲಾಗಿದೆ. 2013 ತನಕ ಕಣ್ಮರೆಯಾಗಿದ್ದ ಈ ದೇವಸ್ಥಾನ ಆ ನಂತರದ ದಿನಗಳಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದೆ. ಮತ್ತು ಇಲ್ಲಿನ ಆಂಜನೇಯ ಸ್ವಾಮಿಯ ವಿಗ್ರಹ ಸಹ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ನಮ್ಮ ಭದ್ರಾವತಿಯಿಂದ 23 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರಕ್ಕೆ ಎಲ್ಲರೂ ಒಮ್ಮೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಹೇಳ್ತೀನಿ. ಫ್ಲಿಪ್ಕಾರ್ಟ್ ಮಹಿಮೆ ನೋಡಿ ಗೈಸ್, ಫ್ಲಿಪ್ಕಾರ್ಟ್ ಮಹಿಮೆ. ನೀನೇನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೀಯಾ? ನೀನೇ ದೊಡ್ಡ ಮಂಗ. ಈ ಕಲ್ಲಿನ ಮಹಿಮೆ ಏನು ಅಂತಂದರೆ, ಒಂದು ನಾಣ್ಯವನ್ನು ನಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ದರೆ ಅದನ್ನು ಬೇಡಿಕೊಂಡು ಆ ಕಲ್ಲಿಗೆ ಅಂಟಿಸಿದ್ರೆ ಅಲ್ಲಿ ಅಂಟ್ಕೋತು ಅಂತಂದರೆ ನಾವು ಅಂದ್ಕೊಂಡಿರೋ ಹರಕೆ ಈಡೇರತ್ತೆ, ಬೇಡಿಕೆ ಈಡೇರತ್ತೆ ಅಂತ ಅಂದ್ಬಿಟ್ಟು. ಇದು ಫಸ್ಟು ದೇವರ ವಿಗ್ರಹದ ಹಿಂದೆನೂ ಸಹ ಒಂದು ಬಂಡೆ ಇದೆ. ಆ ಬಂಡೆಗೆ ಅದನ್ನು ಮಾಡ್ತಾ ಇದ್ದಿದ್ದು. ಆದರೆ ಇವಾಗ ಅಲ್ಲಿ ದೇವರ ಹಿಂದೆ ಅಲೋ ಇಲ್ಲದೆ ಇರೋದ್ರಿಂದ ಇಲ್ಲಿ ಜನರು ಈ ರೀತಿ ಆಚರಣೆನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ನಂಬಿಕೆ ಇರೋದು ಟ್ರೈ ಮಾಡ್ಬೋದು. ದರ್ಶನ ಎಲ್ಲ ಮುಗಿಸ್ಕೊಬಂದು ಅಲ್ಲೇ ಸ್ವಲ್ಪ ಹೊತ್ತು ಗರ್ಭಗುಡಿ ಮುಂದೆ ಕೂತಿದ್ದು ಅಲ್ಲಿಂದ ನಾವು ಹೊರಟಿದ್ದು ಪ್ರಸಾದಕ್ಕೆ. ದೇವಸ್ಥಾನಕ್ಕೆ ಬಂದು ಪ್ರಸಾದ ಸ್ವೀಕರಿಸಲಿಲ್ಲ ಅಂತಂದರೆ ದೇವಸ್ಥಾನಕ್ಕೆ ಬಂದಿದ್ದೆ ಅಪೂರ್ಣ ಅನಿಸ್ಬಿಡತ್ತೆ. ಹಾಗಾಗಿ ಫಸ್ಟು ಪ್ರಸಾದ ಸ್ವೀಕರಿಸೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಇಲ್ಲಿ ದಿನನಿತ್ಯ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಮತ್ತು ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಟೈಮಲ್ಲಿ ವಿಶೇಷ ಪೂಜೆ ಇರುತ್ತೆ. ಹಾಗೂ ಅವತ್ತಿನ ದಿನಕ್ಕೆ ವಿಶೇಷ ಬಸ್ಸಿನ ವ್ಯವಸ್ಥೆಯೂ ಸಹ ಇರುತ್ತೆ. ಹೋಮ ಹವನಗಳೂ ಸಹ ಅವತ್ತು ನಡೆಯುತ್ತೆ. ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಸೇರಿರ್ತಾರೆ. ಪ್ರಸಾದ ಮುಗಿಸ್ಕೊಂಡು ಬರ್ತಾ ನನ್ನ ಕಣ್ಣಿಗೆ ಇದೊಂದು ಬೋರ್ಡ್ ಕಾಣಿಸ್ತು. ಸ್ವಯಂ ಪರಿವರ್ತನೆಗೆ ಅಗತ್ಯವಿರುವ ಪ್ರಮುಖ ಸದ್ಗುಣವೆಂದರೆ ತಾಳ್ಮೆ ಅಂತ. ಏಕೆಂದರೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು ಒಂದು ಕ್ಷಣದ ನಿರ್ಧಾರ ಅಲ್ಲ, ಪ್ರತಿದಿನದ ಪ್ರಯತ್ನದ ಫಲ ಆಗಿರುತ್ತೆ. ಬೀಜ ಬಿತ್ತಿದ ತಕ್ಷಣ ಹೇಗೆ ಫಲ ಸಿಗಲ್ವೋ ಹಾಗೆ ಪ್ರಯತ್ನಿಸಿದ ತಕ್ಷಣ ಬದಲಾವಣೆನೂ ಕಾಣಲ್ಲ. ನಮ್ಮಲ್ಲಿ ಕಮ್ಮಿ ಇರೋದೇ ತಾಳ್ಮೆ, ಅದನ್ನೇ ಸ್ವಲ್ಪ ಜಾಸ್ತಿ ಬೆಳೆಸ್ಕೋಬೇಕಾಗಿದೆ. ಇನ್ನು ಅಲ್ಲಿಂದ ನಾವು ಬಂದಿದ್ದು ಹೊರಡೋಣ ಅಂತ ಹೊರಗೆ ಬಂದ್ವಿ. ಆಗ ಬಂದಾಗ ಹೊರಗಡೆ ಸ್ನ್ಯಾಕ್ಸ್ ಕಾಣಿಸ್ತು ಅಂತಂದ್ಬಿಟ್ಟು ಇನ್ನೂ ನಮ್ಮ ಹುಡುಗರು ಬಿಡಬೇಕಾ, ಬರ್ತಾ ಅವ್ರ ತಾತಂಗೆ ಆಗಲೇ ಹೇಳ್ಕೊಂಡೇ ಕರ್ಕೊಬಂದಿದ್ರು, ನಮಗೆಲ್ಲ ಐಸ್ ಕ್ರೀಮ್ ಕೊಡಿಸ್ಬೇಕು ತಾತ ಅಂತ ಅಂದ್ಬಿಟ್ಟು ಸರಿ ಅಂತ ಅಲ್ಲಿ ಐಸ್ ಕ್ರೀಮ್ ತೊಗೊಂಡು ನಮಗೆಲ್ಲ ಸ್ವಲ್ಪ ಚಾಟ್ಸ್ ತೊಗೊಂಡು ಅಲ್ಲಿಂದ ಹೊರಟಿದ್ದು ಇನ್ನು ಮನೆ ಕಡೆಗೆ. ತಿನ್ನೋ ಕಚ್ಚ ಅಲ್ಲಲ್ಲಿ ಹುಟ್ಟು ನೋಡ, ಹುಟ್ಟು ಐಸ್ ಕ್ರೀಮ್ ತಿನ್ನೋ ಹುಟ್ಟು. ಯಾಕೋ ಜಗಳ ಆಡ್ತಾ ಇದ್ದೀರಾ ಕಾರಕ್ಕೆ?
ತಡೀರ ಮುದ್ದು ಸೊಸೆ ಕರಿಯೋಣ. ಹೌದಾ ಮುದ್ದು ಸೊಸೆ ಕರಿ. ಹೇಳ್ತಾಳೆ ಮುದ್ದು ಸೊಸೆ. ದೊಡ್ಡಿ ಕರೀತಾರೆ. ಹೋಗಿ ಮುದ್ದು ಸೊಸೆಗೆ, ಮುದ್ದು ಸೊಸೆ ಒಂದು ಲೋಟ ಕಾಫಿ ತಗೊಂಬ. ಹೇಳು ಬಾಡಿ ಪಾರ್ಟ್ಸ್ ಹೇಳು. ಹೇಳ್ಕೊಂಡು ಹೋಗು ಬಾಡಿ ಪಾರ್ಟ್ಸ್. ಅಷ್ಟೇ ಕಾಪಾಡ್ತಂದೆ. ಅಷ್ಟೇನಾ? ಇಲ್ಲ ಅದು ಸರ್ಕಲ್ ಮಾಡವು. ಹೋಗು ಮಾಡ್ಬಿಟ್ಟು ಬರೋ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ತಲೆನೋವ್ತಾಯಿತ್ತು ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಬರೋಕ್ಕೆ ಹೇಳಿದ್ವಿ. ಕಾಫಿ ಮಾಡ್ಕೊಂಬಂದು ಕೊಟ್ಟಲು ಅವಳು. ನಾನೇ ಕಂಟೆಂಟ್ ಹುಡುಕ್ತಾ ಇರ್ತೀನಿ, ಅವಳು ನನ್ನನ್ನೇ ಕಂಟೆಂಟ್ ಮಾಡಿಬಿಟ್ಲು. ಕಾಫಿ ತೊಗೊಬಂದು ಖಾಲಿ ಲೋಟನ ತೊಗೊಬಂದ್ಬಿಟ್ಟು ಕೊಟ್ಟಿದ್ಲು. ನಾನ್ ಸೆನ್ಸ್. ನಂಗೆ ಹಾಲಾಯ್ತಾ? ಕಾಯಿಸಿದೆ ಕೊಡ್ತೆ. ಆಗಲಿ ತಡಿ ಮಮ್ಮಿ. ಇನ್ನು ಚಿಕ್ಕಿ ಮನೆಯಿಂದ ನಮ್ಮ ಮನೆಗೆ ವಾಪಸ್ ಬಂದೆ. ಬರ್ತಾ ಅಲ್ಲಿ ದಾರಿಲಿ ಒಬ್ಬರು ರಿಲೇಷನ್ ಮನೇಲಿ ಡೈರೆ ಗಿಡ ಇಸ್ಕೊಬಂದಿದ್ವಿ. ಹಾಗಾಗಿ ಅದನ್ನು ಮಣ್ಣಲ್ಲಿ ಫಸ್ಟ್ ನೆಟ್ಬಿಡೋಣ, ಇಲ್ಲಾಂದರೆ ಒಣಗೋಗತ್ತೆ ಅಂತೇಳ್ಬಿಟ್ಟು ಹಿಂದೆ ಬಂದು ಅದನ್ನೆಲ್ಲ ನೆಟ್ಟು ಮುಗಿಸಿ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ಥರ ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ. ನೆಕ್ಸ್ಟ್ ಕಂಟೆಂಟ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಫೀಲ್ ಎವ್ರಿ ಮೂಮೆಂಟ್. ಬಾಯ್.